ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ನಿವೃತ್ತಿ. ನೆಚ್ಚಿನ ಮಾಸ್ಟರ್ಗೆ ಸಹೋದ್ಯೋಗಿಗಳಿಂದ ಅದ್ದೂರಿ ಬೀಳ್ಕೊಡುಗೆ. ಪೊಲೀಸ್ ಇಲಾಖೆಯಲ್ಲಿ ಸರಿಸುಮಾರು 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇನ್ಸ್ಪೆಕ್ಟರ್ ಆಗಿ ಬಡ್ತಿಯನ್ನ ಪಡೆದಿದ್ರು. ಇಲಾಖೆಯಲ್ಲಿ ಶಿಸ್ತಿನ ಮಾಸ್ಟರ್ ಎಂದೇ ಫೇಮಸ್ ಆಗಿದ್ದ ರಾಮಕೃಷ್ಣಪ್ಪ ಅವರು ಪ್ರಸ್ತುತ ಸೆನ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇದೀಗ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಅವರು ವಯೋ ನಿವೃತ್ತಿಯನ್ನ ಹೊಂದಿದ್ದು, ಇಲಾಖೆ ಸಹೋದ್ಯೋಗಿಗಳು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಸನ್ಮಾನಿಸಿ ಬೀಳ್ಕೊಡುಗೆಯನ್ನ ನೀಡಲಾಯಿತು. ಪೊಲೀಸರು ಅಂದ್ರೆ ಹೇಳಿ ಕೇಳಿ ಮೊದಲೇ ಶಿಸ್ತಿನ ಇಲಾಖೆ. ಅಂತಹ ಶಿಸ್ತಿನ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಅವರು ಮಾಸ್ಟರ್ ಎಂದು ಖ್ಯಾತಿಯನ್ನ ಪಡೆದಿದ್ರು. ಅಷ್ಟಕ್ಕೂ ಪೊಲೀಸ್ ಇಲಾಖೆಯಲ್ಲಿ ರಾಮಕೃಷ್ಣಪ್ಪ ಅವರನ್ನ ಮಾಸ್ಟರ್ ಅಂತ ಯಾಕೆ ಅಂತ ಇದ್ರು ಅಂದ್ರೆ, ಖೋಖೋ ಮೂಲಕ ಸ್ಪೋರ್ಟ್ಸ್ ಕೋಟಾದಲ್ಲಿ ಇಲಾಖೆಗೆ ಎಂಟ್ರಿ ಕೊಟ್ಟಿದ್ದ ರಾಮಕೃಷ್ಣಪ್ಪ ಅವರು ನಂತರ ಎಕ್ಸಾಮ್ ಬರೆದು PSI ಆದ್ರು. ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಆಟದ ಮೂಲಕ ಗಮನ ಸೆಳೆದು ತಮ್ಮ ಜೂನಿಯರ್ಗಳಿಗೆ ಮಾಸ್ಟರ್ ಆಗಿದ್ರು. ಇನ್ನು ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಪ್ರಕರಣಗಳನ್ನ ಭೇದಿಸುವಲ್ಲಿ ರಾಮಕೃಷ್ಣಪ್ಪ ಅವರು ಫುಲ್ ಎಕ್ಸ್ಪರ್ಟ್ ಆಗಿದ್ರು. ಇಲಾಖೆಯಲ್ಲಿ ಸಾಕಷ್ಟು ಕೊಲೆ, ರಾಬರಿ, ಕಳ್ಳತನ ಸೇರಿ ಮುಂತಾದ ಪ್ರಕರಣಗಳನ್ನ ಯಶಸ್ವಿಯಾಗಿ ಭೇದಿಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿ ಇಲಾಖೆಯಿಂದ ಬೇಷೆನಿಸಿಕೊಂಡಿದ್ರು. ಇಂತಹ ದಕ್ಷ, ಪ್ರಾಮಾಣಿಕ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪಗೆ ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನ ಕೊಟ್ಟಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದ್ರು. ಇನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಅವರ ಕಾರ್ಯದಕ್ಷತೆ, ಚಾಣಾಕ್ಷತನ ಹಾಗೂ ತಮ್ಮ ಸಿಬ್ಬಂದಿಗಳೊಂದಿಗೆ ಬೆರೀತಾ ಇದ್ದ ರೀತಿಯ ಜೊತೆಗೆ ಪ್ರಕರಣವನ್ನ ರಾಮಕೃಷ್ಣಪ್ಪ ಅವರು ಯಾವ ರೀತಿ ಭೇದಿಸುತ್ತಿದ್ದರ ಬಗ್ಗೆ ಕ್ಯಾಸಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಗುಣಗಾನ ಮಾಡಿದ್ರು. ಅಲ್ಲದೆ ರಾಮಕೃಷ್ಣಪ್ಪ ಅವರ ಜೊತೆಗೆ ಕೆಲಸ ಮಾಡಿದ ಕ್ಷಣಗಳನ್ನ ಮೆಲುಕು ಹಾಕಿ ಭಾವುಕರಾದ್ರು. ಇಲಾಖೆಯಲ್ಲಿ ಒಂದು ನಿವೃತ್ತಿ ಅನ್ನೋದು ಖಚಿತ. ಆದ್ರೆ ನಾವು ಈ ನಿವೃತ್ತಿ ಆಗೋ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡಿದ್ವಿ ಅಂತ ನಾವು ನೋಡಿದಾಗ ಬಹಳಷ್ಟು ನಮಗೆ ಒಂದು ಕಣ್ಣು ಮುಂದೆ ಬರ್ತದೆ. ಮುಖ್ಯವಾಗಿ ರಾಮಕೃಷ್ಣ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಂದ ಅವರು ಒಡನಾಟ 2006ರಿಂದ ನಾನು SCRB ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಐಟಿ ಕಾರ್ಯಕ್ರಮನ ತುಮಕೂರು ಜಿಲ್ಲೆಗೆ ಅಳವಡಿಸೋಕ್ಕಂತ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ನಾನು ಅವಾಗ ಬಂದಾಗ ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ನಾನು ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದೆ. ಅವರು ಇಲ್ಲೇ ತುಮಕೂರು ಗ್ರಾಮಾಂತರದಲ್ಲಿ ಇದ್ದರು. ಅಲ್ಲಿ 1 ವರ್ಷ ಕೆಲಸ ಮಾಡಿ ನೆಕ್ಸ್ಟ್ ನನಗೆ ಬೆಳಗಾವಿ ಟ್ರಾನ್ಸ್ಫರ್ ಆಯಿತು. ಅವ್ರಿಗೆ ಕೋರಾಕ್ಕೆ ಟ್ರಾನ್ಸ್ಫರ್ ಆಯಿತು. ಅವತ್ತಿಂದ ನಮ್ಮದು ಜುಗಲ್ ಬಂದು ಸ್ಟಾರ್ಟ್ ಆಯಿತು. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಆದಂಥ ಕಲೇಶಪ್ಪ ಸಾಹೇಬರನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು. ಯಾಕಂದರೆ ಅವರ ಒಂದು ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಕ್ರೈಮ್ ಟೀಮ್ನ ನಾವು ಮಾಡ್ಕೊಂಡಿದ್ವಿ. ಅವತ್ತು ರಾಮಕೃಷ್ಣ ಸರ್, ನಾನು ಯಾವುದೇ ಒಂದು ಪ್ರಕರಣನ ಪತ್ತೆ ಹಚ್ಚೋದಕ್ಕೆ ಹೋಗಿದ್ದು ಯಾವುದೂ ಇದುವರೆಗೂ ಫೇಲ್ ಆಗಿಲ್ಲ. ನಾವು ಸುಮಾರು ಪ್ರಕರಣಗಳನ್ನು ನಾವು ಹೊರ ರಾಜ್ಯಗಳಲ್ಲಿ ಹೋಗಿ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷ ಕಾಳಜಿ ವಹಿಸಿ ಎಲ್ಲದರಲ್ಲೂ ಸಕ್ಸಸ್ ಕಾಣೋದಕ್ಕೆ ಮುಖ್ಯ ಕಾರಣ ನಮ್ಮ ರಾಮಕೃಷ್ಣ ಸರ್ ಅವರು. ಉದಾಹರಣೆಗೆ ಈ ನಮ್ಮಲ್ಲಿ ನಾನು ಬೆಳಗಾವಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಫಾರೆಸ್ಟ್ ಗಾರ್ಡ್ ಮರ್ಡರ್ ಆಗಿರ್ತದೆ. ನಮ್ಮ ದೊಡ್ಡವೀರ್ನಹಳ್ಳಿಯ ಫಾರೆಸ್ಟ್ ಗಾರ್ಡ್ ಕಾತರಾಜು ಅನ್ನೋನು ಮರ್ಡರ್ ಮಾಡಿ ಅಲ್ಲಿ ಹಂಸಂದ್ರದಲ್ಲಿ ಒಂದು ಬಾವಿಗೆ ಎಸ್ತಿರ್ತಾರೆ. ಅದು ಬಹಳ ಒಂದು ಅವತ್ತಿನ ಪ್ರಕರಣ, ಅದು ಬಹಳ ಗಮನ ಸೆಳೆದಿರ್ತಕ್ಕಂಥ ಪ್ರಕರಣ. ಆ ಪ್ರಕರಣದಲ್ಲಿ ನಾವು ಹೋಗಿ ಅದನ್ನ ಆರೋಪಿಗಳನ್ನ ಪತ್ತೆ ಹಚ್ಚಿ ಆ ಬಾಡಿನ ತೆಗೆಸಿ ಅದು ಪತ್ತೆ ಹಚ್ಚೋದ್ರಲ್ಲಿ ಮುಖ್ಯ ಕೆಲಸ ಮಾಡಿರ್ತಾರೆ. ಅದೇ ರೀತಿ ಒಂದು ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಪ್ರಕರಣ. ಅವತ್ತು ಬಹುಶಃ BJP ಗೌರ್ಮೆಂಟ್ ಇರ್ತದೆ, ಒಂದು 5 ಜನ ಬೋವಿ ಸಮಾಜದವರು ಮಿನಿಸ್ಟರ್ಗಳಾಗಿರ್ತಾರೆ. ಒಂದು ಸಾಕಮ್ಮ ಅಂತೇಳಿ ಟೀಚರ್ ಸ್ಕೂಲ್ ಮುಗಿಸ್ಕೊ ಬರ್ಬೇಕಾದ್ರೆ ಆ ಅಮ್ಮನ್ನ ಕಿಡ್ನಾಪ್ ಮಾಡಿಬಿಟ್ಟು ಮರ್ಡರ್ ಮಾಡಿರ್ತಾರೆ. ಅಂದ್ರೆ ಕಿಡ್ನಾಪ್ ಆಗಿರ್ತದೆ, ಇನ್ನೊಂದು ನಮಗೆ ಮರ್ಡರ್ ಆಗಿರೋದು ವಿಚಾರ ಗೊತ್ತಿರೋದಿಲ್ಲ. ಅವತ್ತ ಸಂದರ್ಭದಲ್ಲಿ ಅದು ಬಹಳ ಒಂದು ದಿನ ಇದು FIR ಆಗಿ ಬಹಳ ದಿನ ಪತ್ತೆ ಆಗಿಲ್ಲ ಅನ್ನೋದು ಸೆಷನ್ ನಲ್ಲಿ ಚರ್ಚೆ ಆಗ್ತದೆ.
ಸೆಷನ್ ನಡೀತಾ ಇರ್ತದೆ, ಸೆಷನ್ನಲ್ಲಿ ಚರ್ಚೆ ಆಗಿ ಬಹಳಷ್ಟು ಪ್ರೆಷರ್ ಇರ್ತದೆ. ಪ್ರೆಷರ್ ಆದಾಗ ಅದನ್ನ ಒಂದು ವಿಶೇಷ ತಂಡನ ರಚನೆ ಮಾಡ್ತಾರೆ ಅದನ್ನ ಪತ್ತೆ ಮಾಡೋದಕ್ಕೆ. ಅದರಲ್ಲಿ ರಾಮಕೃಷ್ಣ ಸರ್ ಎಲ್ಲ ಒಂದು ಸೋರ್ಸ್ ಏನು ಅಂದ್ರೆ ಅವ್ರಿಗೆ ನೆಟ್ವರ್ಕ್ ಚೆನ್ನಾಗಿತ್ತು, ಪಬ್ಲಿಕ್ ನೆಟ್ವರ್ಕ್ ಚೆನ್ನಾಗಿದ್ದರಿಂದ ಅವ್ರಿಗೆ ಮಾಹಿತಿ ಚೆನ್ನಾಗಿ ಬರೋದು. ಅವರು ಸ್ಕೂಲು ಬೆಳದರದಿಂದ ಸ್ಕೂಲ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಟಾಟಾ ಇಂಡಿಕಾ ಕಾರಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಒಂದು ಸಣ್ಣ ಹುಡುಗರು ಗುಂಪು ಒಂದು ಅರಳಿ ಮರದ ಕಟ್ಟೆಯಲ್ಲಿ ಕೂತ್ಕೊಂಡು ಅವರು ಚೆಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರದೊಂದು ಇದು ಏನಂತಂದ್ರೆ ಯಾವ ಕಾರ್ ಪಾಸ್ ಆಗ್ತದೆ ಆ ಲಾಸ್ಟ್ ನಂಬರು ಆಡ್ ನಂಬರ್ ಬರುತ್ತೆ, ಇವನ್ ನಂಬರ್ ಬರುತ್ತೆ, ಅದ್ರ ಮೇಲೆ ಬೆಟ್ಟಿಂಗ್ ಕಟ್ಟಿ ದುಡ್ಡು ಕಟ್ಕೊಂಡು ಅವರು ಆಟ ಆಡ್ತಾ ಇರ್ತಾರೆ ಸಣ್ಣ ಸಣ್ಣ ಹುಡುಗರು. ಅವ್ರನ್ನ ಹೋಗಿ ವಿಚಾರ ಮಾಡಿದಾಗ ಅವರು ಹೇಳ್ತಾರೆ, ಹೌದು ಸರ್ ಈಗ ಒಂದು ಟಾಟಾ ಇಂಡಿಕಾ ಕಾರ್ ಹೋಯ್ತು, ಅದು ಹಿಂದ್ಗಡೆ ಪಾಳೆಗಾರ ಅಂತ ಏನೋ ಸಿಂಬಲ್ ಇತ್ತು ಸರ್ ಅಂತೇಳಿ ಮಾಹಿತಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಇವರು ಅದೇ ತಲೆ ಹಿಡ್ಕೊಂಡು ಇಲ್ಲಿ ಬರ್ತಾರೆ ತುಮಕೂರು ಸಿಟಿಗೆ. ಇವರು ಬೈಕಲ್ಲಿ ಬರ್ಬೇಕಾದ್ರೆ ಅದು ಗಾಡಿ ಎದುರಿಗೆ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಇವರು ಅದೇ ಗುಂಪಲ್ಲಿ ಇರ್ತಾರಲ್ಲ ಅದನ್ನು ನೋಡ್ತಾರೆ ಹಿಂದ್ಗಡೆ ಏನಿದೆ ಏನು ಅಂತ. ಅವಾಗ ಅಲ್ಲಿ ಪಾಳೆಗಾರ ಅನ್ನೋದು ಸ್ಟಿಕ್ಕರ್ ಕಾಣಿಸುತ್ತೆ. ಸಡನ್ ಆಗಿ ಅವ್ರು ಒಬ್ಬರೇ ಯಾರು ಇರೋದಿಲ್ಲ ಅವ್ರ ಜೊತೆ, ಅವರು ಒಂದು 5-6 ಜನ ಆರೋಪಿಗಳು ಒಟ್ಟಿಗೆ ಇರ್ತಾರೆ. ಹೋಗಿ ವುಡ್ಲ್ಯಾಂಡ್ಸ್ ಹೋಟೆಲ್ ಮುಂದೆ ಕಾರ್ ನಿಲ್ಲುತ್ತೆ. ಕಾರ್ ನಿಂತಾಗ ಇವ್ರು ಹೋಗಿ ಒಬ್ಬರೇ 6 ಜನನ ಸೆಕ್ಯೂರ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆರೋಪಿಗಳನ್ನ ಪತ್ತೆ ಮಾಡಿ ಆ ಬಾಡಿನ ಡಿಟೆಕ್ಟ್ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ. ಅದೇ ರೀತಿ ಸುಮಾರು ಪ್ರಕರಣಗಳು ಹೇಳ್ತಾ ಹೋದ್ರೆ ಅದಷ್ಟು ಬಹಳಷ್ಟು ಪ್ರಕರಣಗಳಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ. ಇದಾದ್ಮೇಲೆ ನಮ್ದು ಮಣಿಪುರಂ ಬ್ಯಾಂಕ್ ಪಾವಗಡದಲ್ಲಿ ರಾಬರಿಯಾಗಿ 15 kg ಬಂಗಾರ, ಸುಮಾರು 4.5 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು 15 kg ಬಂಗಾರ ಕಳ್ತನ ಆಗ್ತದೆ. ಆ ಪ್ರಕರಣದಲ್ಲೂ ಅಷ್ಟೇ ನಾವು ಆರೋಪಿಗಳನ್ನ ಇಬ್ರು ಹೋಗಿ ಪತ್ತೆ ಮಾಡಿ ಅರಕಲುಗೂಡಲ್ಲಿ ಅಡ್ಡದ ಮೇಲೆ ಒಂದು ಟ್ಯಾಂಕ್ ಇದರಲ್ಲಿ ಟ್ರಂಕ್ ಅಲ್ಲಿ ತುಂಬಿಟ್ಟಿರ್ತಾರೆ, ಅದನ್ನ ವಶಪಡಿಸ್ಕೊಂಡು ಆ ಪ್ರಕರಣ ಪತ್ತೆ ಮಾಡಿರ್ತೀವಿ. ಅದಾದ್ಮೇಲೆ ಒಂದು ವಿಶೇಷ ಪ್ರಕರಣ ಯಾವುದು ಅಂತಂದ್ರೆ, ನಾವು ಈ ಕ್ಯಾನ್ಸರ್ ಇನ್ಸ್ಪೆಕ್ಟರ್ ಇರ್ತಾರೆ ಅವರು, ಆ ಸಂದರ್ಭದಲ್ಲಿ ಕ್ಯಾನ್ಸರ್ದಲ್ಲಿ ಒಂದು ATM ಥೆಫ್ಟ್ ಆಗ್ತದೆ. ಥೆಫ್ಟ್ ಆದಾಗ ನಾವು ಅದನ್ನ ಪತ್ತೆ ಹಚ್ಚೋದಕ್ಕೆಲ್ಲ ಪ್ರಯತ್ನ ಮಾಡಿ ಹೊರ ರಾಜ್ಯ ಹರಿಯಾಣಕ್ಕೆ ಹೋಗ್ತೀವಿ. ಹರಿಯಾಣದಲ್ಲಿ ಅದು ಬಹಳಷ್ಟು ಕಠಿಣವಾದಂಥ ಜಾಗ. ಅಲ್ಲಿ ಅದು ನೋಡ್ತೀವಿ ಎಲ್ಲ ಊರುಗಳಲ್ಲಿ. ಅದು ಊರಿಗೆ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್ ಇರ್ತಕ್ಕಂಥದ್ದು ಊರು. ಅಲ್ಲಿ ಆರೋಪಿಗಳು ಅವ್ರ ಹತ್ರ ಎಲ್ಲ ಇದಿದೆ, ಕಂಟ್ರಿ ಮೇಡ್ ವೆಪನ್ಸ್ ಇರ್ತವೆ, ಹ್ಯಾಂಡ್ ಗ್ರೆನೇಡ್ಸ್ ಇರ್ತವೆ. ಅಂಥದ್ರಲ್ಲಿ ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಾಗ ಅಲ್ಲಿಗೆ ಹೋಗೋದಕ್ಕೆ ಯಾರು ಟ್ಯಾಕ್ಸಿಗಳೇ ಬರಲ್ಲ, ಅಷ್ಟು ಭಯ ಆ ಊರಿಗೆ ಹೋಗೋದಕ್ಕೆ. ನಾವು ಆಯ್ತು ನೋಡೋಣ ಎಲ್ಲ ಏನು ಮಾಡೋದು ಅಂತೇಳಿ ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಇದು ಮಾಡೋದು ಎಲ್ಲ ಮಲ್ಕೊಂಡಿದ್ದೀವಿ. ಬೆಳಗಿನ ಜಾವ ನೋಡ್ತೀನಿ ಇವರಿಲ್ಲ, ಎಲ್ಲೋಗಿದ್ದಾರೆ ಅಂದರೆ ಇವನ ಹತ್ರ ಒಂದು ಬೈಕ್ ಇಸ್ಕೊಬಿಟ್ಟು ಸೀದಾ ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದು ಅದನ್ನ ಅಲ್ಲಿಂದ ಅವ್ರನ್ನ ಎಬ್ಬಿಸಿ ಕೊನೆಗೆ ತಮಿಳ್ನಾಡಲ್ಲಿ ಅವ್ರನ್ನ ಹಿಡ್ಕೊಂಡು ಆ ಪ್ರಕರಣವನ್ನು ಸಹ ಪತ್ತೆ ಮಾಡ್ತೀವಿ. ಇಂಥ ಅನೇಕ ಪ್ರಕರಣಗಳಲ್ಲಿ ಅವರು ಹೋಗಿ ಮಾಡಿರ್ತಕ್ಕಂಥದ್ದು ಕಣ್ಮುಂದೆನೆ ನಮಗಿದೆ. ಹಾಗೆ ಮತ್ತೆ ಅವ್ರದ್ದು ಇನ್ನೊಂದು ವಿಶೇಷ ಏನಂತಂದ್ರೆ ಎಲ್ಲ ಸ್ನೇಹಜೀವಿ, ಎಲ್ಲರ ಜೊತೆಗೂ ಹೊಂದ್ಕೊಂಡು ಇದು ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವ ಇರ್ತದ್ದು. ಅವ್ರಿಗೆ ಪ್ರೀತಿಯಿಂದ ಎಲ್ಲರೂ ಮೇಷ್ಟ್ರು ಅಂತ ಕರೀತಾರೆ. ಮಾಸ್ಟರ್ ಅಂತಾನೆ ಇವತ್ತು ನೋಡಿರ್ಬೋದು, ಫ್ಲೆಕ್ಸ್ಗಳಲ್ಲಿ ಮಾಸ್ಟರ್ ಅಭಿಮಾನಿಗಳು ಅಂತೇಳಿ ಇದೆ. ಅಂದ್ರೆ ಅವರು ಒಂದು ರಾಷ್ಟ್ರೀಯ ಖೋಖೋ ಆಟಗಾರರು ಸಹ ಆಗಿದ್ರು. ಅವ್ರಿಗೆ ಜೀವನದಲ್ಲಿ ಮುಂದೆ ಇನ್ನೂ ಹೆಚ್ಚಿನದಾಗಿ ಆ ದೇವರು ಅವೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಒಳ್ಳೆ ರೀತಿಯಿಂದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ವೇಳೆ ಹೆಚ್ಚುವರಿ ಅಧೀಕ್ಷಕರಾದ ಸಿ ಗೋಪಾಲ್ ಅವರು ಮಾತನಾಡಿ, ತಾವು ಮೈಸೂರಿನಲ್ಲಿ ಡಿಎಸ್ಪಿ ಆಗಿದ್ದಾಗ ರಾಮಕೃಷ್ಣಪ್ಪ ಅವರ ಒಟ್ಟಿಗೆ ಕೆಲಸ ಮಾಡಿದ ಸಮಯವನ್ನ ನೆನಪು ಮಾಡಿಕೊಂಡ್ರು. ರಾಮಕೃಷ್ಣಪ್ಪ ಅವರ ಕಾರ್ಯಕ್ಷಮತೆಯನ್ನ ಹೊಗಳಿದ್ರು ಹಾಗೂ ನಿವೃತ್ತಿ ನಂತರದ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದ್ರು. ಒಂದು ರೀತಿ ಸಂತೋಷದ ಮತ್ತೊಂದು ಸಂತೋಷದ ದಿನ ಅಂತ ಹೇಳ್ಬೋದು. ಮತ್ತೆ ಅದೇ ರೀತಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದವರು ರಾಮಕೃಷ್ಣಯ್ಯ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ಇಲಾಖೆಲಿದ್ರೆ ಇನ್ನೂ ಒಂದು ಹಲವಾರು ಉತ್ತಮ ಕೆಲಸಗಳನ್ನ ಮಾಡ್ಬೋದಾಗಿತ್ತೇನೋ, ಮಾಡ್ತಿದ್ರು ಅಂತಕ್ಕಂಥದ್ದು ಕೂಡ ಮನಸ್ಸಲ್ಲಿ ಇರುತ್ತೆ. ಹಾಗಾಗಿ ಆದರೂ ಕೂಡ ಈ ಸಂದರ್ಭದಲ್ಲಿ ಈ ದಿನ ಅವರು ಕರ್ತವ್ಯದಿಂದ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು, ಅದು ಇಷ್ಟೊಂದು ಸಹೃದಯರನ್ನು ಹೊಂದಿ ಅವರು ಇಲಾಖೆಯಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ.
ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣಯ್ಯನವರೇ ಹಾಗೂ ಶ್ರೀಮತಿ ರಾಮಕೃಷ್ಣಯ್ಯನವರೇ ಹಾಗೂ ಅವರ ಮಕ್ಕಳೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅವರ ಒಡನಾಡಿಗಳು ಸ್ನೇಹಿತರುಗಳು ಆದಂಥ ನಮ್ಮ ಎಕ್ಸ್ ಡೆಪ್ಯೂಟಿ ಮೇಯರ್ ಆದಂಥ ನರಸಿಂಹಮೂರ್ತಿ ಅವರೇ, ನಮ್ಮ ಸರ್ಕಾರಿ ಸಂಘದ ಅಧ್ಯಕ್ಷರಾದಂಥ ನರಸಿಂಹರಾಜ್ ಅವರೇ, ನಮ್ಮ ಬಾರ್ ಕೌನ್ಸಿಲ್ ಅಧ್ಯಕ್ಷರಾದಂಥ ಕೆಂಪರಾಜ್ ಅವರೇ, ಕನ್ನಡ ಸೇನೆ ಅಧ್ಯಕ್ಷರಾದಂಥ ದನಯ್ ಕುಮಾರ್ ಅವರೇ, ಮತ್ತು ಮುಖಂಡರಾದ ಜಹಾಂಗೀರ್ ಅವರೇ, ಮತ್ತು ಮತ್ತೊಬ್ಬರು ಮುಖಂಡರಾದ ನೇತಾಜಿ ಶ್ರೀಧರ್ ಅವರೇ, ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಹಲವಾರು ಗಣ್ಯರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಈಗ ನಾವು ಕೆಲಸಕ್ಕೆ ಯಾವುದೇ ಸರ್ಕಾರಿ ನೌಕರ ಕರ್ತವ್ಯಕ್ಕೆ ಸೇರಿದ ನಂತರ ನಿವೃತ್ತಿ ಆಗ್ತಕ್ಕಂಥದ್ದು ಸಹಜ. ಆದರೆ ಕರ್ತವ್ಯ ನಾವು ಸೇರಿ ಸರ್ಕಾರದಿಂದ ಏನು ಜನ ಟ್ಯಾಕ್ಸ್ ಮೂಲಕ ಕಟ್ತಾರೆ, ಆ ಹಣದಿಂದ ನಾವು ಸಂಬಳವನ್ನು ಪಡೆದು ಮತ್ತು ಸಾರ್ವಜನಿಕರ ಸಹಕಾರದಿಂದ ನಾವು ಕರ್ತವ್ಯಗಳನ್ನು ನಿರ್ವಹಿಸಿ, ಅದರಲ್ಲೂ ವಿಶೇಷವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಒಂದು ಯಾವುದೇ ವರ್ಕಲ್ಲಿ ರಿಸಲ್ಟ್ ಬರಬೇಕು ಅಂದರೆ ನಮಗೆ ಸಾರ್ವಜನಿಕರ ಸಹಾಯ ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಕಾರ್ಯದಲ್ಲಿ ನಾವು ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಬೇರೆ ಸರ್ಕಾರಿ ನೌಕರರುಗಳು ತಮಗೆಲ್ಲ ಗೊತ್ತಿದೆ, ನಿಗದಿತ ಕೆಲಸ ಕಾರ್ಯಗಳಿರ್ತವೆ ಮತ್ತು ನಿಗದಿತವಾದ ಚೌಕಟ್ಟಿರುತ್ತೆ, ಆ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಾದಂಗೆ ಎಲ್ಲ ಇಲಾಖೆಗಳ ಕೆಲಸಗಳನ್ನು ಕೂಡ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕಾಗತ್ತೆ. ಅದು ಯಾರೇ ಸರ್ಕಾರಿ ನೌಕರರು ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದ್ರು ಕೂಡ ಯಾವುದೇ ಹಗಲಾಗಲಿ ರಾತ್ರಿ ಆಗಲಿ ಯಾವುದೇ ಒಂದು ದುರ್ಘಟನೆ ಅಥವಾ ಒಂದು ವಿಶೇಷ ಘಟನೆಗಳು ನಡೆದರೆ ಮೊದಲು ಕಣ್ಣಿಗೆ ಸಿಗ್ತಕ್ಕಂಥವ್ರು ಪೊಲೀಸರು, ಮೊದಲು ಮಾಹಿತಿ ಬರ್ತಕ್ಕಂಥದ್ದು ಪೊಲೀಸರಿಗೆ. ಹಾಗಾಗಿ ನಾವು ಎಲ್ಲ ಕೆಲಸಗಳನ್ನು ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರ ಸಹಾಯ ಇಲ್ಲ ಅಂದರೆ ಅದು ಖಂಡಿತ ಅಸಾಧ್ಯವಾದ ಕೆಲಸ. ಈ ನಿಟ್ಟಿನಲ್ಲಿ ನಮ್ಮ ರಾಮಕೃಷ್ಣಯ್ಯನವರು ಅವರೆಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಸಾರ್ವಜನಿಕರ ಸಹಕಾರದಿಂದ ಅವರು ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದೇ ರೀತಿ ಅವರಲ್ಲೂ ಕೂಡ ಒಂದು ಮಾನವೀಯತೆಯ ಗುಣಗಳಿರೋದ್ರಿಂದ ಹಾಗೂ ಸ್ನೇಹಿತತ್ವದ ಒಂದು ಬಾಂಧವ್ಯ ಇರೋದ್ರಿಂದ ಎಲ್ಲಿ ಪ್ರೀತಿ, ವಿಶ್ವಾಸ, ಮಮತೆ ಅಥವಾ ಮಾನವೀಯತೆ ಇರುತ್ತೆ ಅಲ್ಲಿ ಖಂಡಿತ ಸ್ನೇಹಿತರು ಹುಟ್ಟುತ್ತಾರೆ. ಸ್ನೇಹಿತರಲ್ಲೇ ಅವರು ಅಣ್ಣ ತಮ್ಮಂದಿರಾಗಿ, ಬಂಧುಗಳಾಗಿ ಅದು ಪರಿವರ್ತನೆ ಆಗುತ್ತೆ. ಆ ಒಂದು ದಿಶೆಯಲ್ಲಿ ರಾಮಕೃಷ್ಣಯ್ಯನವರು ಎಲ್ಲರೂ ಪ್ರೀತಿ ಪಾತ್ರರಾಗಿ ತಮ್ಮ ಕೆಲಸದ ಅವಧಿಯಲ್ಲಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇನ್ನು ವಯೋ ನಿವೃತ್ತಿ ಹೊಂದಿದ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಅವರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಪೊಲೀಸ್ ಇಲಾಖೆಯಿಂದ ಸನ್ಮಾನಿಸಲಾಯಿತು. ರಾಮಕೃಷ್ಣಪ್ಪ ಅವರ ಮೇಲೆ ಅಭಿಮಾನಿಗಳು ಹೂಮಳೆಯನ್ನ ಸುರಿಸಿ ಹಾಗೂ ಹಾರ ತುರಾಯಿ ಹಾಕಿ ಸನ್ಮಾನಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.